ಹೋಗೋಣ. ಅಲ್ಲೇ ಪೆಟ್ರೋಲ್ 1 ಪಾಯಿಂಟ್ಗೆ ಬಂದುಬಿಡುತ್ತೆ. ಅಲ್ಲೇ ತಾನೇ ಪೆಟ್ರೋಲ್ ಹಾಕ್ಸಿದ್ದು. ಮೀಟ್ರದ್ದೇನೋ ಪ್ರಾಬ್ಲಮ್ ಇರಬೇಕು. ಬಾಲ್ಸಿಗೆ ಹೊಡಿತಾ ಇದೆ ಟ್ಯಾಂಕು. ನೀರಿದ್ರೆ ಇಲ್ಲಿ ಬರೋಕ್ಕೆ ಬಿಡಲ್ಲ ಬಿಡಿ, ಅಟ್ಲೀಸ್ಟ್ ಅಲ್ಲಿ ನಿಲ್ಸೋಕ್ಕೂ ಬಿಡಲ್ಲ. ಯಾಕಂದರೆ ಅಷ್ಟು ಜನ ಇರ್ತಾರೆ, ಓಡಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲೆಲ್ಲ ದೂರ ನಿಲ್ಲಿಸ್ಬೇಕಾಗುತ್ತೆ. ಬೈಕ್ಸು ಕಾರ್ಸು ಏನಾದರೂ ಬಂದರೆ. ಇಲ್ಲೆಲ್ಲ ಸುಮಾರು ಅಂಗಡಿಗಳೆಲ್ಲ ಇಟ್ಕೊಂಡಿರ್ತಾರೆ, ನೋಡಿರ್ತೀರ. ಇನ್ನೊಂದ್ಸತಿ ನೋಡಲಿ ಅಂತಲೇ ಹೇಳ್ತಿರೋದು. ನನ್ನ ಮಗ ಗೊತ್ತಿರೋದೇ ಹೇಳ್ತಾವನೆ ಅಂತ ಅನ್ಕೋಬೇಡಿ. ಮೇಲೆ ಅಲ್ಲಿ ಸಕ್ಕದಾಗಿ ಕಾಣಿಸುತ್ತೆ ನೋಡಿ, ಬ್ಯೂಟಿ. ಆ್ಯಕ್ಚುಲಿ ಇವಾಗ ಚೆನ್ನಾಗಿದೆ. ಕೆಳಗಡೆ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಬಂದಿದ್ರೆ ಸಕ್ಕತ್ತಾಗಿರೋದು. ದೂರ್ಕೊಂಡು ಹೋಗ್ಬೋದು. ಬ್ರೋ ಇರಲೇ ಇರಲಿಲ್ಲ ಇದು ಬ್ಯಾರಿಗೇಟ್ ಎಲ್ಲ. ಅಲ್ಲೆಲ್ಲ ಹೋಗ್ಬೋದಾಯಿತು. ಹೋಗೋಣ ಅಲ್ಲಿಗೆ. ಸಕ್ಕತ್ತಾಗಿರುತ್ತಲ್ವಿ. ಹೌದು, ಏನು ಮಾಡ್ತೀರಾ, ಪೊಲೀಸ್ ರಿಸ್ಟ್ರಿಕ್ಷನ್ಸು. ಏನು ಗೊತ್ತಾ, ಫ್ರೀಡಮ್ ಬಿಟ್ಟಾಗ ಜನ ಮಿಸ್ಯೂಸ್ ಮಾಡ್ಕೋತಾರೆ. ಅಲ್ಲಿ ಕುತ್ಕೊಂಡು ಕುಡಿಯೋದು ಅದು ಇದೆಲ್ಲ ಮಾಡ್ತಾರೆ. ಅದಕ್ಕೆ ಫೆನ್ಸ್ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಬೈಕರ್ಸ್ ಬಂದಂಗೆ ಅವರ ಇಲ್ಲ ಬಾಯ್ಸ್ ಚಿಲ್ ಮಾಡ್ತಾವ್ರ. ಅಲ್ಲಿ ದೂರಬೇಕು ಬ್ರೋ. ಆ ವ್ಯೂ ನೋಡ್ಬೇಕಂದ್ರೆ ದೂರಲೇಬೇಕು. ದೂರು ಬ್ರೋ. ಇದು ಚಿತ್ರದುರ್ಗ ಕೋಟೆ ಒಳಗಡೆ ದೂರ್ತಾ ಇದ್ರಲ್ಲ, ಹಂಗೆ ದೂರ್ತಾವ್ರೆ ಹುಡುಗರು. ನಿಧಾನ. ಸಾಹಸ ಪಡ್ಬೇಕು ನೋಡಿ. ಹುಷಾರು, ಫೋನು ಬಿದ್ದೋಗ್ಬಿಡುತ್ತೆ ನೋಡ್ರಿ. ಸಾಕಾದಾಗೈತಲ್ಲ ನೋಡಿ, ಎಷ್ಟು ಬ್ಯೂಟಿ ಕಾಣಿಸ್ತಿದೆ ಇಲ್ಲಿ ನೋಡಿ. ಆ ಮೌಂಟೇನ್ಸ್ಗೆ ಕ್ಲೌಡ್ಸು ಯಾವ ಥರ ಕವರ್ ಆಗಿದೆ. ಬ್ರೋ ಕ್ಲೌಡ್ಸ್ ನೋಡು ಬ್ರೋ ಹೆಂಗೆ ಮೂವ್ ಆಗ್ತಿದೆ ಅಲ್ಲಿ. ಅದು ನಂದಿ ಹಿಲ್ಸು, ಇದು ಸ್ಕಂದಗಿರಿ. ಅದು ಒಂದಿನ ಟ್ರೆಕ್ ಮಾಡಿ ತೋರಿಸ್ತೀವಿ ನಿಮಗೆ. ಸ್ಕಂದಗಿರಿ ಟ್ರೆಕ್ ಇದೆ, ಅದು ಲಿಮಿಟೆಡು, ಅವಾಗ ಮಾತ್ರ ಬಿಡೋದು. ಬ್ಯೂಟಿಫುಲ್. ಸೊ ಇಲ್ಲಿ ದೂರ್ಕೊಂಡು ಬಂದ್ವಿ ಈ ಕಡೆ. ಗಲೀಜಾಗ್ಬಿಡೈತೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬ್ಯಾಕ್ ವಾಟರ್ಸ್ ಹತ್ರ ನೋಡಿಕೊಂಡು ಈಗ ಹೊರಡೋಣ. ಚೆನ್ನಾಗಿತ್ತು ಗುರು. ಹುಷಾರು ಫೋನ್ಗಳು. ಹೊರಡೋಣ ಈಗ. ಶ್ರೀನಿವಾಸ ಸಾಗರ್ ರಿಸರ್ವಾಯರ್ ನೋಡಿದ್ದಾಯ್ತು. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ದಂಡಿಗಾನಹಳ್ಳಿ ಡ್ಯಾಮ್. ಇಲ್ಲಿಂದ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಆಗ್ಬೋದು. ಸೊ ಅಲ್ಲಿ ಹೋಗೋಣ ಬನ್ನಿ. ಈ ಥರ ರೋಡ್ಸ್ಗಳಲ್ಲಿ ಸ್ಪೀಡ್ ಹೋಗೋದಕ್ಕಿಂತ ನಿಧಾನಕ್ಕೆ ಚಿಲ್ ಮಾಡ್ಕೋತಾ ಆ ಕಡೆ ಈ ಕಡೆ ನೋಡ್ಕೋತಾ ಹೋಗೋದ್ರಲ್ಲೇನೆ ಮಜಾ ಸಿಗುತ್ತೆ ಗುರು. ತುಂಬ ಫಾಸ್ಟ್ ಹೋದ್ರೆ ಇಲ್ಲೇನು ಸಿಗಲ್ಲ. ಒಂದೊಂದು ಮರಗಳು ಒಂದೊಂದು ಥರ ಕಾಣಿಸುತ್ತೆ, ಒಂದೊಂದು ವ್ಯೂ ಸೈಡ್ ಒಂದೊಂದು ಥರ ಕಾಣಿಸುತ್ತೆ. ಚೆನ್ನಾಗಿರುತ್ತೆ ಒಂಥರ ಎಲ್ಲ ನೋಡೋದಕ್ಕೆ. ಐ ಥಿಂಕ್ ನಾನು PUನಲ್ಲಿದ್ದಾಗ ಈ ಕಡೆ ಬಂದಾಗ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ತೋಟದಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದೆ ನಾನು. ನೋಡಿ ಇಲ್ಲಿ ಹಾಕಿರ್ತೀನಿ ನೋಡಿ. ಆ ಫೋಟೋ ಎಷ್ಟು ಕ್ಯೂಟಾಗಿದ್ದೀನಿ ಗೊತ್ತಾ. ಅವಾಗ ಇವಾಗಲೇ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ಆ ಟೈಮ್ ಝೋನ್ ಎಲ್ಲ ಮತ್ತೆ ಬರೋದೇ ಇಲ್ಲ ಬಿಡಿ. ಹೆಂಗಾಣ ಹಂಗೂ ಐತಿಯಾ. 100 ಆಲ್ಮೋಸ್ಟ್ 150 ಹೋಗ್ತಾವನೆ ಗುರು RX ಅಲ್ಲಿ. ಅಯ್ಯೋ, ಆಲ್ಮೋಸ್ಟ್ ಈ 400cc ಗಾಡಿಗಳಿಗೆಲ್ಲ ಕಾಂಪಿಟೇಷನ್ ಕೊಡ್ಬೋದು RX ಅಲ್ಲಿ. ಆ ಥರ ಸ್ಪೀಡ್ ಚಚ್ಚಾಡುತ್ತೆ. ಕ್ರೇಜಿ ಗಾಡಿ ಗುರು RX. ಅದು ತಗೊಳ್ಳೋದಿದೆಯಲ್ಲ, ಎಷ್ಟೋ ಬಾಯ್ಸ್ದು ಡ್ರೀಮ್ ಅನ್ಕೊಳ್ಳಿ. ಹೆಂಗೆ ಸೌಂಡು. ಎಲ್ಲರೂ ತಿರುಗಿ ನೋಡ್ತಾರೆ, ಆದರೆ ನಮ್ಮ ಗಾಡಿ ತಿರುಗಿ ನೋಡ್ತಾರಾ? ಅದು ಅಪ್ಪ, ಇದು ಮಗ. ನಮ್ಮ ಆಲೋಕು ಮುಂದೆ ಹೋಗ್ಬಿಟ್ಟಿದ್ದಾನೆ. ರಿಟರ್ನ್ ಎತ್ತಾಕೊಂಬರೋಣ. ಅಲ್ಲೇ ರೈಟ್ ತಗೋಬೇಕಾಯ್ತು. ನೋಡ್ರೆ ಹೋಗ್ತಾನೆ ಇದ್ದಾನೆ. ರೇ ಆಲೋಕವ್ರೆ ನಿಲ್ಸ್ರಿ ರೇ. ತಿರ್ಕೋ ನೋಡಿ. ಇದು ಮಂಚೇನಹಳ್ಳಿ ಟೌನ್. ಮಂಚೇನಹಳ್ಳಿ ಆಗಿರ್ಬೋದು. ಇದು ಒಂಥರ ಟೌನ್. ಇಲ್ಲಿ ಈ ಸರ್ಕಲ್ ಹತ್ರ ರೈಟ್ ತಗೊಂಡು ಒಳಗಡೆ ಹೋದರೆ ದಂಡಿಗಾನಹಳ್ಳಿ ಡ್ಯಾಮ್ ಸಿಗುತ್ತೆ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇರ್ಬೋದು. ಊರಲ್ಲೆಲ್ಲ ಕಿರ್ಚಾಡ್ತಾವ್ರೆಲ್ಲ. ಹಳ್ಳಿಗಳಲ್ಲಿ ನಿಧಾನಕ್ಕೆ ಹೋಗ್ರಪ್ಪ, ಹಿಡ್ಕೊಂಡು ತದಗಿದಕ್ಕವರು ನಮ್ಮನ್ನ. ಇಲ್ಲಿ ನಿಧಾನಕ್ಕೆ ಹೋದ್ರೂ ಜಾಸ್ತಿ ಸೌಂಡ್ ಬರೋ ಥರ ಫೀಲ್ ಕೊಟ್ಬಿಡುತ್ತೆ. ಹಳ್ಳಿಗಳಲ್ಲಿ ಬೈಕ್ ಹೋಗ್ಬಿಡ್ತಾರೆ ಜನ. ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ನಾವು ಅವರ ಜಾಗಕ್ಕೆ ಬಂದಿರೋದು. ಸೊ ನಿಧಾನಕ್ಕೆ ಹೋಗೋಣ.
ಇಲ್ಲೆಲ್ಲ ರೈಟ್ ತಗೋಬೇಕು ಮತ್ತೆ ಇಲ್ಲಿ ಈ ಕೋಡಿ ಬ್ರಹ್ಮದೇವರ ದೇವಾಲಯಕ್ಕೆ ದಾರಿ ಅಂತ ಇಲ್ಲೊಂದು ಬೋರ್ಡ್ ಹಾಕಿರ್ತಾರೆ. ಸೊ ಇಲ್ಲಿ ರೈಟ್ ತೊಗೊಂಡೋದ್ರೆ ನೋಡಿ ಅಲ್ಲಿ ಕಾಣಿಸಿದೆಯಲ್ಲ ದಂಡಿಗಾನಹಳ್ಳಿ ಕೆರೆ. ನೋಡಿ ಇಲ್ಲೊಂದು ಟೆಂಪಲ್ ಇದೆ, ಮಂಜುನಾಥ ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್. ನಾವೆಲ್ಲ ಕುಡಿಯೋಲ್ಲ ಬಿಡಿ, ಯಾಕೆ ಸುಮ್ಮನೆ ಆ ಕಡೆ ಹೋಗೋದಲ್ಲ, ಒಳ್ಳೆಯವ್ರಾಗಿರೋಣ. ಗಾಡಿ ಸೌಂಡ್ಗೆ ತಾತ ಅಲ್ಲಾಡೋದ್ರು. ಒಂದ್ಸತಿ ಏನಾಗಿತ್ತು ಗೊತ್ತಾ, ಕಾಲೇಜ್ ಬಂಕ್ ಮಾಡ್ಬಿಟ್ಟು ಇಲ್ಲಿ ಬರ್ತಿದ್ವಿ ಅಂತ ಹೇಳಿದ್ದಾಳ. ಅದು ಗಣೇಶ ಬಿಡೋ ಟೈಮು ಗುರು, ಆಲ್ಮೋಸ್ಟ್ ಅಲ್ಲೋ ಒಂದು ಸೆಪ್ಟೆಂಬರ್ ಅಂದ್ಕೊಳ್ಳಿ. ಗಣೇಶ ಬಿಡ್ತಿದ್ರು, ನಾವು ಈ ಕಡೆ ಡ್ಯಾಮ್ ಹತ್ರ ಬಂದ್ಬಿಟ್ಟು ಚಿಲ್ ಮಾಡಿಬಿಟ್ಟು ರಿಟರ್ನ್ ಆಗುವಾಗ ಗುರು ಅವರೇ ಕರೆದ್ಬಿಟ್ಟು ಬ್ರೋ ಡ್ಯಾನ್ಸ್ ಮಾಡಿ ಬ್ರೋ, ಡ್ಯಾನ್ಸ್ ಮಾಡಿ ಬ್ರೋ ಅಂತ. ಒಂದು 5-6 ಜನ ಇದ್ವಿ, ಹೆಂಗೆ ಕುಂತಿದ್ವಿ ಅಂದರೆ ಈಗ ನೆನಪಾಗ್ತಿದೆ ಅದೆಲ್ಲ ಮೆಮೊರೀಸು. ನಿಜ ಕಣ್ಣಲ್ಲಿ ನೀರು ಬರ್ತಿದೆ. ಎಷ್ಟು ಚೆನ್ನಾಗಿ ನಮ್ಮನ್ನು ಗೆಸ್ಚರ್ ಮಾಡಿದ್ರು ಗೊತ್ತಾ, ಅಲ್ಲಿ ಊಟ ಗೀಟ ಎಲ್ಲ ಅಲ್ಲೇ ಪ್ರಸಾದ ಕೊಟ್ಟರು, ಜ್ಯೂಸ್ ಕೊಟ್ಟರು. ಆ ಥರ ದಿನಗಳು ಮತ್ತೆ ಬರಲ್ಲ ಬಿಡಿ. ಇದೇ ಹಳ್ಳಿಯವ್ರು ಅನ್ಸುತ್ತೆ, ಈ ಹಳ್ಳಿಯವರೇನೆ. ಪ್ಲೇಸ್ ಮರ್ತೋಗ್ಬಿಟ್ಟಿದ್ದೀನಿ, ಎಲ್ಲಿ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಆಡಿದ್ವಿ ಏನು ಅದು ಇದು ಅಂತೆಲ್ಲ ಮರ್ತುಬಿಟ್ಟಿದ್ದೀನಿ. ಬಟ್ ಒಳ್ಳೆ ಮಜಾ ಇತ್ತು ಅವಾಗ. ಹಳ್ಳಿನಲ್ಲಿ ಹುಡುಗರು ಬೆಳಗ್ಗೆ ಕ್ರಿಕೆಟ್ ಆಡ್ತಾವ್ರೆ, ಸೂಪರ್ ಕಣ್ರು. ಆಡ್ರೋ ಯಾರಾದರೂ ವಿರಾಟ್ ಕೊಹ್ಲಿ ಥರ ಬ್ಯಾಟ್ಸ್ಮನ್ ಆಗ್ರೋ. ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಹೊರಗಡೆ ಹೋಗಬೇಕು ಆ ಕಡೆಗೆ. ನೋಡಿ ಆ ಬೆಟ್ಟದ ಮೇಲೆ ರಾಮನ ಟೆಂಪಲ್ ಏನೋ ಇದೆ, ಯಾವತ್ತೂ ಹೋಗಿಲ್ಲ ನಾನು. ಕೋಡಿ ಬ್ರಹ್ಮದೇವರ ಟೆಂಪಲ್ ಅಂತ ಇದು. ಶ್ರೀ ಕ್ಷೇತ್ರ ಬ್ರಹ್ಮಗಿರಿ ದಿಗಂಬರ ಜೈನ ಮಠ. ಇದು ಮಠ, ಇದು ಬಂದು ಕೋಡಿ ಬ್ರಹ್ಮದೇವರ ದೇವಸ್ಥಾನ, ಮಂಚೇನಹಳ್ಳಿ. ಬ್ಯೂಟಿ. ಬೆಂಗಳೂರಿಂದ ಬಂದಿದ್ದಾರೆ ಬಾಯ್ಸು, ರಿಟರ್ನ್ ಹೋಗ್ತಾವ್ರೆ ಆಲ್ರೆಡಿ. ನಾವು ಇಲ್ಲಿಂದ ಇಲ್ಲಿಗೆ ಬರೋಕೆ ಅಳ್ತೀವಿ. ಏನು ಹೇಳಿ ನೀವು, ನಾನು ಸ್ಟೋರಿ ಹಾಕ್ದಾಗ ರೀಪ್ಲೈ ಮಾಡಿದವರು ದಯವಿಟ್ಟು ಬನ್ನಿರಿ, ಜಾಲಿ ಮಾಡೋಣ. ನಿಮಗೂ ಒಂದು ಖುಷಿ ಸಿಗುತ್ತೆ, ನನಗೂ ಒಂದು ಖುಷಿ ಸಿಗುತ್ತೆ, ಖುಷಿ ಇನ್ನೂ ಹೆಚ್ಚಾಗುತ್ತೆ. ನೋಡ್ರಿ ಇಲ್ಲೂ ಚೆನ್ನಾಗಿದೆ. ಏನು ಗುರು ಕೆರೆಗಳು ತೋರಿಸ್ತೀಯಾ ಅಂತ ಕೇಳಿದ್ರೆ, ಗುರು ಕೆರೆಗಳ ಹತ್ರನೇ ನಿಮಗೆ ನೇಚರ್ ವ್ಯೂ ಪಾಯಿಂಟ್ ಸಿಗೋದು. ಇನ್ನೆಲ್ಲಿ ಸಿಗುತ್ತೆ ಹೇಳ್ಬಿಡಪ್ಪ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಇಲ್ಲಿ ಲೆಫ್ಟ್ ಹೋಗ್ಬೇಕು. ಆಮೇಲೆ ನಾನೊಂದು RX ಒಂದು ರೌಂಡ್ ಹಾಕ್ತೀನಿ, ತಡೀರಿ ತೋರಿಸ್ತೀನಿ, ಫುಲ್ ಕೊಟ್ಲೆ ಕೊಡ್ತೀನಿ ನಿಮಗೆ. ಆಲ್ಮೋಸ್ಟ್ ದಂಡಿಗಾನಹಳ್ಳಿ ಕೆರೆ ಹತ್ರ ಬಂದಿದ್ದೀವಿ. ಇನ್ನೇನು ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಅನಿಸುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗೈತಲ್ವಾ. ಇಲ್ಲೂ ನೋಡಿ ಇದು ಯಾವಾಗ ನನಗೆ ಯಾವ ಥರ ಫೀಲ್ ಕೊಡ್ತಾ ಇದೆ ಗೊತ್ತಾ, ಕೂರ್ಗು ಮಡಿಕೇರಿ ಕಡೆ ಫೀಲ್ ಕೊಡ್ತಾಯಿದೆ. ಇಷ್ಟು ಜಾಗ ಇಲ್ಲಿಂದ ಆ ಕಡೆಗೆ. ಇಲ್ಲಿವರೆಗೂ ರೋಡ್ ಚೆನ್ನಾಗಿತ್ತು ಗುರು, ಇಲ್ಲಿಂದ ಒಂದು ಸ್ವಲ್ಪ ರೋಡ್ ಹಾಳಾಗಿದೆ. ಸುಮಾರು ವರ್ಷಗಳಾಗ್ಬಿಡ್ತು ಈ ಕಡೆ ಬಂದು. ಸೂಪರ ಹುಡುಗರು ನೋಡಿ, ಸೂಪರ್ ಅಂತವ್ರೆ. ಥ್ಯಾಂಕ್ ಯು ಜಿನ. ಓಹೋ ಅಣ್ಣ, ಎತ್ತಿಕ ಫೋನು. ಎಕ್ಸಾಕ್ಟ್ಲಿ ನಾವೀಗ ದಂಡಿಗಾನಹಳ್ಳಿನಲ್ಲಿದ್ದೀವಿ. ಇಲ್ಲಿಂದ ಬ್ಯಾಕ್ ಸೈಡ್ ಹೋದರೆ ನಮಗೆ ದಂಡಿಗಾನಹಳ್ಳಿ ಕೆರೆ ಏನಿದೆ ಅದು ಸಿಗುತ್ತೆ ನಮಗೆ. ಒಂದು ಸ್ವಲ್ಪ ಮಣ್ಣು ರೋಡ್ ಇದೆ. ಓಹೋ ಮೇಲೆಗಡೆಯಿಂದ ಏನಾದರೂ ಬಿದ್ದಿದ್ದದು. ಈ ಕಡೆ ಬಂದ್ಬಿಟ್ರೆ ನೀವು ಆಫ್ ರೋಡ್ ಕೂಡ ಮಾಡ್ಬೋದು, ಆ ಥರ ರೋಡ್ಸ್ಗಳು ಐತೆ ನಿಮಗೆ. ಬೇಕಂದರೆ ಹೋಗಿ ಹಿಂಗೆ ದೂರಿ, ಬಟ್ ತೋಟನೆಲ್ಲ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಅದು ಒಂದು ಸಪ್ರೇಟ್ ರೋಡ್ಸ್ ಇರುತ್ತಲ್ವ, ಆಟಾಡಿ ಆಫ್ ರೋಡಲ್ಲಿ ಸಖತ್ ಮಜಾ ಮಾಡ್ಬೋದು. ಯಾವತ್ತಾದರೂ ಒಂದು ಆಫ್ ರೋಡ್ ಯಾರ್ದಾನ ಗಾಡಿ ಇಸ್ಕೊಬಂದು ಅದು ತೋರಿಸ್ತೀನಿ ನಿಮಗೆ, ಮಜಾ ಇರುತ್ತೆ. ನೇನು ಬಂದ್ವಿ, ದಂಡಿಗಾನಹಳ್ಳಿ ಡ್ಯಾಮ್ ಅಂತಾರೆ ಮತ್ತು ಕೆರೆನೂ ಅಂತಾರೆ. ಇದನ್ನು ಮಿಸ್ಪ್ರೊನೌನ್ಸ್ ಆಗಬಾರ್ದು ಅಂದ್ಬಿಟ್ಟು ಮುಂಚೆನೇ ಹೇಳ್ತಾ ಇದ್ದೀನಿ. ಇದು ದಂಡಿಗಾನಹಳ್ಳಿ ಡ್ಯಾಮ್ ಕೂಡ ಅಂತಾರೆ, ದಂಡಿಗಾನಹಳ್ಳಿ ಕೆರೆ ಕೂಡ ಅಂತಾರೆ. ಫೀಲ್ಸ್ ಲೈಕ್ ಗೆಟಿಂಗ್ ಬ್ಯಾಕ್ ಟು ಮೈ ಓಲ್ಡ್ ಡೇಸ್ ಅಂದ್ಕೊಳ್ಳಿ. ಈ ರೋಡಲ್ಲೆಲ್ಲ ಓಡಾಡಿರೋ ನೆನಪುಗಳು ಕಾಡುತ್ತಿದೆ. ಹಂಗೆ ಅನ್ಕೋಬಿಡ್ರಿ, ಬಂಕ್ ಮಾಡಿ ಈ ಕಡೆ ಬರ್ತಾ ಇದ್ದೆ ಅಂದರೆ ನಾನೇನು ಹುಡುಗಿ ಜೊತೆ ಬರ್ತಾ ಇರಲಿಲ್ಲಪ್ಪ. ನನ್ನ ದೋಸ್ತಗಳು, ಕುಚಿಕುಗಳು, ಗುರು LKGಯಿಂದ ಫ್ರೆಂಡ್ ಆಗಿರೋರು, ಕಾಲೇಜು ಸ್ಕೂಲ್ ಫ್ರೆಂಡ್ಸ್ಗಳ ಜೊತೆ ಇಲ್ಲಿ ಬರ್ತಾ ಇದ್ದಿದ್ದು. ನಾನು ಅವ್ರ ಚಡ್ಡಿ ಹಾಕೊಂಡಿದ್ದೀನಿ, ಅವ್ರು ನಮ್ಮ ಚಡ್ಡಿ ಹಾಕೊಂಡಿದ್ದಾರೆ, ಚಡ್ಡಿ ಇಲ್ಲದೇನೂ ಇದ್ದೀವಿ. ಇವಾಗ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ. ಬಟ್ ಎನಿ ಹ್ಯಾವ್ ನೆನ್ಸ್ಕೊತೀನಿ, ತುಂಬ ಖುಷಿ ಪಡುವಂತಹ ಮೆಮೊರೀಸ್ನ ಬಿಲ್ಡ್ ಮಾಡಿದ್ದೀವಿ ನಾವು ಆ ಡೇಸಲ್ಲಿ. ವಿ ಶುಡ್ ರಿಮೆಂಬರ್ ಎವ್ರಿಥಿಂಗ್ ಇನ್ ಅವರ್ ಲೈಫ್ ವಾಟ್ ವಿ ಹ್ಯಾವ್ ಡನ್ ಇನ್ ಅವರ್ ಪಾಸ್ಟ್. ಹೊಡಿ ಆಫ್ ರೋಡ್ ಹೊಡಿ. ಗುದು ಹತ್ತು ತಗೋ. ಕ್ರೇಜಿ ಗುರು, ಇಲ್ಲಿ ಬ್ಯಾರಿಗೇಡ್ಸ್ ಹಾಕ್ಬಿಟ್ಟಿದ್ದಾರೆ. ತೊಗೊಂಡೋಗ್ಬೋದು, ಗಾಡಿ ತೊಗೊಂಡೋಗ್ಬೋದು. ಅಲ್ಲ ಹಾಕ್ಕೊಳ್ಳೋಣ ಬನ್ನಿ.
ಇಲ್ಲೇನು ಅಷ್ಟೊಂದು ನಿಮ್ಗೆ ವ್ಯೂ ಸೈಡ್ ಏನು ಕಾಣಿಸಲ್ಲ, ಸೊ ಅಲ್ಲಿ ಹಾಕ್ಕೋತೀವಿ. ಕ್ರೇಜ್ ಇದೆ, ಅಲ್ಲಾರೋ ಟೆಂಟ್ ಹಾಕ್ಕೊಂಡು ವೈಬ್ ಮಾಡ್ತವ್ರೆ. ಪೀಪಲ್ ವೈಬ್ ಮಾಡ್ತವ್ರೆ, ಕ್ರೇಜಿ. ಮೂಡೋ ಬ್ಲಾಗರ್ ಅಂತವಳೆ ಯಾರೋ ಹುಡುಗಿ, ಕ್ರೇಜಿ. ಏನ್ ಗುರು ತೀರಾ ಆಫ್ ರೋಡ್ ಸಿಕ್ಬಿಡ್ತು ನಮಗೆ. ಹುಷಾರಾಗಿ ಬರ್ಬೇಕು ಇಲ್ಲಿ. ಪಲ್ಟಿ ಹಾಕೊಂಡ್ಬಿಡ್ತೀವಿ ಸ್ವಲ್ಪ ಯಾಮಾರಿದ್ರು. ರೋಡ್ ನೋಡಿ ಹೆಂಗಿದೆ ಇದು. ಕಾಲು ಹಿಡ್ಕೋತು. ಕ್ರೇಜಿ ರೋಡ್ ಇತ್ತು ಅಲ್ಲಿ ಮಾತ್ರ. ಬ್ಯೂಟಿಫುಲ್ ನೇಚರ್. ಗೇರಲ್ಲಿ ನಿಲ್ಸೋ ಬ್ರಾ, ಹ್ಯಾಂಡ್ಲ್ ಸ್ಟ್ರೈಟ್ ಮಾಡಬೇಡಿ ಬ್ರಾ, ಹ್ಯಾಂಡ್ಲ್ ಸ್ಟ್ರೈಟ್ ಮಾಡಿ. ಸೊ ಬಂದ್ವಿ ದಂಡಿಗಾನಹಳ್ಳಿ ಡ್ಯಾಮ್ ಕಡೆ. ಆ್ಯಕ್ಚುಲಿ ಇದನ್ನು ದಂಡಿಗಾನಹಳ್ಳಿ ಡ್ಯಾಮ್ ಕೂಡ ಅಂತಾರೆ, ದಂಡಿಗಾನಹಳ್ಳಿ ಕೆರೆ ಕೂಡ ಅಂತಾರೆ. ಹೇಗಿದೆ ಅಲೋಕ್? ಚಿಲ್ ಮಾಡ್ತಾವ್ರು ನೋಡಿ ಒಬ್ರೆ. ಅವ್ರು ಯಾರೋ ಕಿರ್ಚಿದ್ರು ನೋಡ್ದ ಮೋಟೋ ಬ್ಲಾಗರ್ ಅಂತ. ಏನೋ ಟೆಂಟ್ ಗಿಂಟ್ ತಗೊಂಬಂದ್ಬಿಟ್ಟು. ಬ್ಯೂಟಿಫುಲ್ ನೇಚರ್. ನೋಡಿ ಇಲ್ಲಿದೆಯಲ್ಲ RX 135 ಲೆಜೆಂಡ್ರಿ 5 ಸ್ಪೀಡು ಗುರು. ಆರಾಮ್ಸೆ ಹೈವೇನಲ್ಲಿ 390 400 cc ತಿಂದಾಕ್ಬಿಡುತ್ತೆ ಸ್ಪೀಡಲ್ಲಿ. ಆ ಥರ ಗಾಡಿ ಗುರು. 150 160 ಪ್ಲಸ್ ಹೋಗ್ತಿದೆ ಗೊತ್ತಾ ಹೈವೇನಲ್ಲಿ. ಆಮೇಲೆ ಒಂದು ರೋಡ್ ಎತ್ಕೊಂಡು ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಕ್ರೇಜಿ ಇದೆ, ಸೌಂಡ್ ಮಾತ್ರ ಕೇಳೋಕ್ಕೆ ಹೋಗ್ಬಿಡಿ, ಆ ಥರ ಇದೆ. ತೋರಿಸ್ತೀನಿ ನೋಡ್ಬೋದು. ಈಗ ನಾವು ದಂಡಿಗಾನಹಳ್ಳಿ ಡ್ಯಾಮಲ್ಲಿ ಇದ್ದೀವಿ. ವಾಯ್ಸ್ ಎಲ್ಲ ಚಿಲ್ ಮಾಡಿಕೊಂಡು ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ಇನ್ನೇನು ಸಮಯ ಬಂದಿದೆ, ಅದು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಯಾಕಂದರೆ ಈ ನೇಚರು ನಮ್ಮನ್ನು ಅಷ್ಟು ಅಟ್ರಾಕ್ಟ್ ಮಾಡ್ತಿದೆ. ಎಲ್ಲ ಕೂತ್ಬಿಟ್ಟು ಒಂದಷ್ಟು ಸಮಯ ಕಳೆಯೋಣ ಅಂತ ಅನ್ಕೋತಿದ್ವಿ. ರಾತ್ರಿ ಒಂದು ಫೋಟೋ ಇಟ್ಸ್ಕೊಂಡ್ವಿ ತಮ್ನೈಲ್ಗೋಸ್ಕರ. ಇವರು ರೈಡರ್ ಅಂತೆ. ಸಾಕು ಬ್ರೋ, ಕ್ರೇಜ್ ಸಾಕು, ಚೆನ್ನಾಗಿ ಬಂದಿದೆ. ಫೋಟೋ ಹತ್ರ ಹೋಗೋಣ ಅಂತ. ನಿಮ್ಮ ಅವೈಲಬಲ್ ಇದ್ದರೆ ಅವೈಲಬಿಲಿಟಿ, ನಮ್ಮ ಅವೈಲಬಿಲಿಟಿ ಎಲ್ಲ ಮ್ಯಾಚ್ ಆದರೆ ಹೋಗೋಣ. ಥ್ಯಾಂಕ್ಸ್ ಬ್ರೋ, ನೈಸ್ ಮೀಟಿಂಗ್ ಯು. ಹೂವಣ್ಣ ನಮ್ಮ ಫ್ರೆಂಡ್ ಒಬ್ಬರು ಹೂವಯ್ಯ ಅಂತ ಇದ್ದರು. ಲಾಸ್ಟ್ ಮಂತು ಮಡಿಕೇರಿ ಹೋಗಿದ್ವಿ. ಫುಲ್ಲು ಬಿಸಿಲು ಆಗಿನ ಸಮ್ಮರ್ ಇತ್ತಲ್ಲ. ಇವಾಗ ಇನ್ನೊಂದು 2 ವೀಕ್ಸ್ ಆದಮೇಲೆ ಮಡಿಕೇರಿ ಹೊಡೆದ್ರೆ ಚೆನ್ನಾಗಿರುತ್ತೆ. ತಳ್ಳಬೇಕು ಚಿನ್ನ, ತಳ್ಳಬೇಕು. ತಳ್ಳಕ್ಕಾಗಲ್ಲ ಬ್ರೋ, ಏನಿದ್ರು ಗಾಡಿ ಆನ್ ಮಾಡಿದ್ರೆ ಮೂವ್ ಆಗೋದಷ್ಟೇ. ಜಿಮ್ಗೆಲ್ಲ ಹೋಯ್ತೀಯ, ತಳ್ಳಕ್ಕಾಗಲ್ವಾ? ಅಲ್ಲಿ ನಮ್ಮ ಬ್ರದರು ಒಳ್ಳೆ ಲೊಕೇಶನ್ ಕರ್ಕೊಂಡು ಬಂದಿದ್ದಾರೆ. ಹೇಗೆ ಸೈಕ್ ಅನ್ಕೊಡಿ, ಲೊಕೇಶನ್ ಮಾತ್ರ ಸಾಕಾಗಿದೆ. ಫೋಟೋಸ್ ಏಡ್ ಮಾಡಿಸಿ ಲೊಕೇಶನ್. ನಾನು ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಬ್ನಾರ್ಮಲ್ ಕನ್ನಡಿಗ ಅಂತ. ಚೆಕ್ಔಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಬೆಳೆಸಿ. ಶಿವಣ್ಣ ಏನಂತೀರಾ? ಲೈಕು ಶೇರು ಸಬ್ಸ್ಕ್ರೈಬ್ಗಿಂತ ಜಾಸ್ತಿ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರ ಸಪೋರ್ಟು. ಏನಾದರೂ ಸಪೋರ್ಟ್ ಮಾಡ್ರಪ್ಪ, ನಮ್ಮನ್ನು ಬೆಳೆಸಿ. ನಾವು ಬೆಳಿಬೇಕು, ನೀವು ಬೆಳಿಬೇಕು. ಸ್ವಲ್ಪ ಹೊತ್ತು ಚಿಲ್ ಮಾಡಿಬಿಟ್ಟು ಇವ್ರು ಯಾರೋ ರೈಡರ್ ಸಿಕ್ಕಿದ್ರು, ಅವರು ಮಾತಾಡಿಸ್ಕೊಂಡು ಹಾಗೆ ಇನ್ನೂ ನೋಡ್ಬೋದು ನೀವು. ಆ ಕಡೆ ಇನ್ನೊಂದಷ್ಟು ರೈಡರ್ಸು, ಇನ್ನೊಂದಷ್ಟು ಫ್ಯಾಮಿಲಿಗಳು, ಇನ್ನೊಂದಷ್ಟು ಜನ ಟೆಂಟ್ ಹಾಕ್ಕೊಂಡು ವೈಬ್ ಮಾಡ್ಕೊಂಡು ಆರಾಮ್ಸೆ ಕಾಲ ಕಳೀತಿದ್ದಾರೆ. ನಾವು ಈಗ ಇಲ್ಲಿಂದ ಹೊರಡೋ ಸಮಯ ಬಂದಿದೆ. ಒಳ್ಳೊಳ್ಳೆ ಫೋಟೋಸ್ ಬೇರೆ ಇಟ್ಕೊಂಡಿದ್ದೀನಿ, ಇನ್ಸ್ಟಾನಲ್ಲಿ ಹಾಕ್ತೀನಿ, ಹೋಗಿ ನೋಡಿ, ಶೇರು, ಲೈಕು, ಕಾಮೆಂಟು ಏನು ಬೇಕೋ ಮಾಡಿ ಅಂತ ಹೇಳ್ತಾ ಈಗ ಹೊರಡೋ ಸಮಯ ಬಂದಿದೆ. ದಂಡಿಗಾನಹಳ್ಳಿ ಡ್ಯಾಮ್ ಬ್ಯೂಟಿಫುಲ್ ಲೊಕೇಶನ್ ಗುರು. ನೀವೇನಾದರೂ ಇಲ್ಲೇ ಸುತ್ತಮುತ್ತ ಹೊರಗಡೆ ಬರಬೇಕು ಅಂದ್ಕೊಂಡಿದ್ರೆ ವೀಕೆಂಡಲ್ಲಿ ಚಿಲ್ಔಟ್ ಮಾಡೋದಕ್ಕೆ ಬನ್ನಿ, ಒಳ್ಳೆ ಪ್ಲೇಸು. ಈ ಕಡೆ ಇನ್ನು ಹೊರಗಡೆಗೆ ಹೋದರೆ ನಿಮಗೆ ಈ ಥರ ಒಂದು ಸ್ವಲ್ಪ ಜನ ಇಲ್ಲದೆ ಇರೋ ಥರ ಜಾಗ ಸಿಗುತ್ತೆ. ಚಿಲ್ ಮಾಡ್ಕೊಂಡು ಆರಾಮಾಗಿ ಕಾಲ ಕಳೀರಿ, ವೀಕೆಂಡ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ತಮ್ಮನೇಲಿಗೊಂದು ಫೋಟೋ ಹಿಡಿಯೋಕ್ಕೆ ನೋಡಿ ಎಷ್ಟು ಸಾಹಸ ಪಡ್ತಾವ್ರೆ ಹುಡುಗರು. ನೋಡ್ರೆ ಹಾಲಕ್ಕೆ ಹಾಕಿ ತಳ್ತಾವನೆ. ಏನ್ ಮಾಡೋ
ಜಿ ಟಿ ಗಾಡಿಗೆ ರೆಡ್ ರೋಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ, ಆಮೇಲೆ BMC ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರ್ ಕೂಡ ಹಾಕಿದ್ದಾರೆ. ಸೊ ಈಗ ನಾನು ಈ ಗಾಡಿನ ಓಡಿಸ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಪರ್ಫಾರ್ಮೆನ್ಸ್ ಎಲ್ಲ. ಬನ್ನಿ ಹೋಗೋಣ, ಓಡೋ ಸಮಯ ಈಗ, ಓಡಬೇಕು. ಥರ ಪೀಸಾಗಿ ಚೆನ್ನಾಗಿತ್ತಪ್ಪ. ಓಹ್ ನೋಡ್ರಿ, ಇಲ್ಲೇ ಕೊಚ್ಚೆ ಗಿಚ್ಚೆ ಎಲ್ಲ ಇಲ್ಲೇ ಹೋಗೋದೇ ಸ್ವಲ್ಪ ಟಾಸ್ಕು. ಅಯ್ಯೋ ಹೋಗ್ಬಿಟ್ರೆ ಪಟ್ ಅಂತ ಹೋಗ್ಬಿಡ್ಬೋದು. ಸ್ಟಾಪ್ ಗಿಪ್ ಮಾಡಿದ್ರೆ ಪಲ್ಟಿ ಹಾಕೊಳ್ಳೋದಂತ ಪಕ್ಕ. ಆಗೋ ಆರಕ್ಕೆ ಸ್ಟಾಪ್ ಆಯಿತು. ಒಳ್ಳೆ ವ್ಯೂ ಇತ್ತು ಗುರು ನೋಡಿ. ಏನೇ ಹೇಳಿ, ಹಳ್ಳಿ ರೋಡ್ಗಳಲ್ಲಿ ಓಡಿಸೋದೇ ಮಜಾ. ಹಳ್ಳ ಗುಡ್ಡ ಹಂಪ್ಗಳು ಎಲ್ಲ ಒಂದೇ ರೋಡಲ್ಲಿ ಸಿಗ್ಬಿಡುತ್ತೆ, ಒಂಥರ ಮಜಾ ಕೊಡುತ್ತೆ. ಮಜಾ ಕುಂಡಿಗೆ ಕೊಡೋದು, ಇನ್ನೆಲ್ಲೂ ಅಲ್ಲ. ಎಂತದ ಊಟ ಮಾಡಿದ್ರ? ಸೌಂಡ್ ಕೇಳಿ ಅನ್ನುತ್ತೆ. ಬೇಡ 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 ಬೇಡ, ಸ್ಲೋಲಿ ಸ್ಲೋಲಿ ಸ್ಲೋಲಿ. ಓಮ್ಮ ಹಾಯ್ ಮಾಡು. ನನಗೆ ನನ್ನ ಓಲ್ಡ್ ಕಾಲೇಜ್ ಡೇಸು ಮತ್ತು ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ಬಿಡ್ತು ಗುರು. ಅಲ್ಲಿ ದಂಡಿಗನಹಳ್ಳಿ ಡ್ಯಾಮ್ ಏನಿದೆ, ಅಲ್ಲಿ ಹೋಗ್ಬಿಟ್ಟು ಸ್ವಿಮ್ ಎಲ್ಲ ಮಾಡ್ತಿದ್ವಿ ನಾವು. ಅದೆಲ್ಲ ನೆನಪಾಗ್ತಿದೆ. ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಈ ಕಡೆ ಎಲ್ಲ ಬರಬೇಕು. ನೋಡೋಣ, ಟೈಮ್ ಮಾಡಿಕೊಂಡು ಈ ಕಡೆ ಬರೋಣ, ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ. ಲೈಫ್ ಅನ್ನೋದೇ ಇಷ್ಟು ಗುರು, ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಒಳ್ಳೆ ಮೆಮೊರೀಸ್ನ ಬಿಲ್ಡ್ ಮಾಡಬೇಕು. ನಾಳೆ ದಿನ ನಾವು ಕುತ್ಕೊಂಡು ಹಿಂದೆಗಡೆ ನೋಡಿದಾಗ ಒಂದಷ್ಟು ಮೆಮೊರೀಸ್ಗಳು ನಮಗೆ ಉಳಿದಿರಬೇಕು, ಹೇಳ್ಕೊಳ್ಳೋಕ್ಕೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ, ಅದನ್ನು ನೋಡ್ತು ಕಾಲ ಕಳೆಯೋದಕ್ಕೆ. ಮೆಮೊರೀಸ್ ಇಲ್ಲ ಅಂದರೆ, ಗುಡ್ ಮೆಮೊರೀಸ್ ಇಲ್ಲ ಅಂದರೆ ಲೈಫಲ್ಲಿ ಏನೂ ಇಲ್ಲ ಅಂತ ಅರ್ಥ. ನೀವು ಯಾವತ್ತೂ ರಿಗ್ರೆಟ್ ಪಡ್ಕೋಬಾರ್ದು. ಈ ಥರ ಟೈಮಲ್ಲಿ ಇದು ಮಾಡ್ಬೋದಿತ್ತು, ಮಾಡಲಿಲ್ಲ ಅಂತ ಯಾವತ್ತೇ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸಿಕ್ಕಿರೋ ಟೈಮಲ್ಲೇ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಾ ಗುಡ್ ಮೆಮೊರೀಸ್ನ ಬಿಲ್ಡ್ ಮಾಡ್ಕೊಳ್ಳಿ. ಅದೇ ಖುಷಿ ಕೊಡೋದು ನಿಮಗೆ ಫ್ಯೂಚರಲ್ಲಿ. ನೋಡಿ, ಒಳ್ಳೆ ಬ್ಯೂಟಿ ಲೊಕೇಶನ್. ಈಗ ರಿಟರ್ನಿಂಗ್ ಬ್ಯಾಕ್ ಟು ಹೋಮ್, ಮನೆಗೆ ಹೊರಡುವ ಸಮಯ ಬಂದಾಗಿದೆ. ಇನ್ನೊಂದು ಪ್ಲೇಸ್ ನೋಡೋಣ ಅಂದ್ಕೊಂಡ್ವಿ. ಸೊ ಈಗ ಬಿಸಿಲು ಹೆಚ್ಚಾಗಿರೋದ್ರಿಂದ ಅಲ್ಲೇನು ನಮಗೆ ಅಷ್ಟೊಂದು ನೇಚರ್ ಬ್ಯೂಟಿನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಿ ಡಿಸೈಡೆಡ್ ಟು ಗೆಟ್ ಬ್ಯಾಕ್ ಟು ಹೋಮ್ ಅಂತ ಹೇಳಿ ಈಗ ಮನೆಗೆ ಹೋಗ್ತಿದ್ದೀವಿ. ಅಲ್ಲ ಹೆಂಗಿತ್ತು ಓಡ್ಸೋಕ್ಕೆ? ನೀವೇನಾದರೂ ಹೇಳ್ತೀರಾ ನಿಮ್ಮ ಗಾಡಿ ಬಗ್ಗೆ? ಬ್ರೋ ಏನು ಗೊತ್ತಾ, ಒಂದು 5 ಲಕ್ಷವರೆಗೂ ಖರ್ಚು ಮಾಡಿದ್ದಾರೆ. ಅಂದರೆ ಖರ್ಚಂದರೆ ಅದು ಹೇಗಂದರೆ ಟ್ರಾನ್ಸ್ಪೋರ್ಟೇಷನ್ನು, ಆ ಇಂಜನ್ ಮಾಡಿಸೋದಕ್ಕೆ ಕೆಲವೊಂದು ಪಾರ್ಟ್ಸು. ಆ್ಯಕ್ಚುಲಿ ಒರಿಜಿನಲ್ ಪಾರ್ಟ್ಸ್ ಎಲ್ಲ ಮನೇಲಿದೆಯಂತೆ. ಒರಿಜಿನಲ್ ಪಾರ್ಟ್ಸ್ ಎಲ್ಲ ಮನೇಲಿಟ್ಟವ್ರೆ, ಯಾವುದೋ ಒಂದು ಸ್ವಲ್ಪ ಡೂಪ್ಲಿಕೇಟ್ ಪಾರ್ಟ್ಸ್ ಹಾಕಿದಾರಂತೆ. ಅದನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟು ಆಗಸ್ಟಲ್ಲಿ ರೆಡಿ ಮಾಡಿಸ್ತಾರೆ RX. ಅವಾಗ ಎತ್ಕೊಂಡು ಇನ್ನೊಂದು ವೀಡಿಯೋ ಮಾಡೋಣ. ಇವಾಗ ಸದ್ಯಕ್ಕೆ ನಾನು GT ಓಡಿಸ್ದೆ. GT ಎಲ್ಲ ಸಖತ್ತಾಗಿತ್ತು. ಒಂದು RX ಒಂದು ರೌಂಡ್ ಹೊಡಿತೀನಿ, ನೋಡೋಣ ಹೇಗಿರುತ್ತೆ ಅಂತ. ಇದೊಂಥರ ಅಂಬಾರಿ, ಹುಡುಗರ ಅಂಬಾರಿ ಇದು. 5 ಸ್ಪೀಡ್ 135. ಇದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರೆ ಯಾವ ಥರ ಫೀಲ್ ಗೊತ್ತಾ? ಆ ಸೌಂಡ್ಗೆ, ಆ ಪರ್ಫಾರ್ಮೆನ್ಸ್ಗೆ. ಚಿಕ್ಕ ಪಾಪು ನೋಡ್ರಿ ಹೆಂಗ್ ನೋಡ್ತಾ ಇದೆ ಗಾಡಿನ. ಸ್ವಲ್ಪ ಇಂಜನ್ ಕುದುರ್ಕೋಬೇಕು, ಕುದುರ್ಕೊಂಡು ಆದ್ಮೇಲೆ ಒಳ್ಳೆ ಗಾಡಿ ಗುರು, ಸೈಕ್ ಗಾಡಿ ಮಾತ್ರ. ಹೇಳಿದ್ನಲ್ಲ ಗುರು, ಕ್ರೇಜಿ ಗಾಡಿ. ಇನ್ನೂ ಸಿಗಲಿಲ್ಲ ನನಗೆ ಕರೆಕ್ಟಾಗಿ ಓಡಿಸೋದಕ್ಕೆ. ಯಾವುದಾದ್ರೂ ಒಂದು ಹೈವೇಗೆ ಎತ್ಕೊಂಡು ಹೋಗ್ಬಿಟ್ಟು ಇದ್ರದ್ದು ರಿವ್ಯೂ ಮಾಡಿ ಹಾಕ್ತೀನಿ, ನೋಡಿ, ಕ್ರೇಜಿ ಇರುತ್ತೆ. ಸಾಕು. ಆಹಾ ನೋಡ್ರಿ, ಕಾಡು, ನಾಡು, ರೋಡು, ನಾನು, ಸಾಕು. ಆ ಥರ ಸೌಂಡು. ಆಂಟಿ ಕೂಡ ನಗ್ತಾವ್ರೆ, ನಮ್ಮ ಬಾಯ್ಸ್ ಚಚ್ಚಾಡ್ತಾರೆ, ಆಂಟಿ ಕೂಡ ನಗ್ತಾವ್ರೆ. ಆ ಕಾಡು, ನಾಡು, ನಾನು, ಒಳ್ಳೆ ರೋಡು, ಇನ್ನೇನು ಬೇಕು, ಸಾಕು. ಅಂಕಲ್ಲು ಹೋಗ್ಬಿಡಿ ಅದ್ರ ಕೆಳಗಡೆಗೆ. ಆ ಗಾಡಿಗೆ ಓಡಿಸ್ಬಿಟ್ಟು ಈ ಗಾಡಿ ಓಡ್ಸೋಕ್ಕೆ ಮನ್ಸಾಯ್ತಾ ಇಲ್ಲ. ಏನೋ ಒಂಥರ ಇದು ಸ್ಮೂತ್ ಅನ್ಸುತ್ತೆ. ಆ ಗಾಡಿಗಳೆಲ್ಲ ರಾ ಪವರ್ ಗುರು, ಒಂಥರ ರಾಕ್ ಪವರ್. ಅದಕ್ಕೆ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರಾನ ಅಂದ್ಕೊಳ್ಳಿ ಆ ಗಾಡಿಗಳೆಲ್ಲ. ಈಗ ಸಮಯ 10:15. ನೋಡೋಣ, ಪ್ರಾಬಬಲಿ ನಮಗೆ ಬಸವೇಶ್ವರ ಇಡ್ಲಿ ಸಿಗ್ಬೋದು. ಒಂಚೂರು ಟಿಫನ್ ಮಾಡ್ಕೊಬಿಡೋಣ. ಬಾಯ್ಸ್ಗೆ ಇಡ್ಲಿ ಟೇಸ್ಟ್ ಕೊಡಿಸ್ತೀನಿ, ಹೊಸಕೋಟೆ ಬಾಯ್ಸ್ಗೆ. ನೋಡೋಣ ಏನಂತಾರೆ ಅಂತ. ಈಗ ರಿಟರ್ನ್ ಆಗಿದ್ದೀವಿ ಚಿಕ್ಕಬಳ್ಳಾಪುರ್ಗೆ.
ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಜೈ ಅನ್ಬಿಡೋಣ. ಹೇಗಿದೆ ಇಡ್ಲಿ? ಫುಲ್ಲು ಸಾಫ್ಟ್ ಆಗಿದೆ. ಸಮೋಸ ಇಡ್ಲಿ ನೋಡಿ. ಆಲೋಕು ಫುಲ್ ಕಾನ್ಫಿಡೆನ್ಸಲ್ಲಿ ರೋಡಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾನೆ. ಗ್ರೇಟ್ ಅಲ್ವಾ? ನಾನು ಕಲಿಬೇಕು ಇವರಿಂದ. ಬಸವೇಶ್ವರ ಟಿಫನ್ ಸೆಂಟರ್ ಹತ್ರ ಹೋಗಿದ್ವಿ. ಅಲ್ಲಿ ಟಿಫನ್ ಖಾಲಿ ಆಗಿತ್ತು. ಸೊ ಸೋಮೇಶ್ವರ ಹತ್ರ ಬಂದು ಟಿಫನ್ ಮುಗಿಸಿ ಈಗ ಮನೆಗೆ ಹೊರಡಬೇಕು. ಮನೆಗೆ ಹೊರಡೋ ಸಮಯ ಬಂದಿದೆ, ಹೊರಡ್ತೀವಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ದಿಸ್ ಈಸ್ ಮ್ಯಾಕ್ಸಿ. ಸಿ ಯು ಅಗೇನ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.